ನನ್ನ ಮಗಳು ಇವತ್ತು ಫುಲ್ ಖುಷಿ. ಯಾಕಂದರೆ ಪ್ಲ್ಯಾನೆಟ್ ಪೋಡಿಯಮ್ ಪ್ರೋಗ್ರಾಮ್‌ಗೆ ಹೋಗೋದಕ್ಕೆ ಕೇಳಿದ ಕೂಡಲೇ ₹100 ಕೊಟ್ಬಿಟ್ವಿ. ಯಾಕಂದರೆ ನಾವು ಸಾಮಾನ್ಯವಾಗಿ ಅವಳನ್ನ ಹೊರಗಡೆ ಎಲ್ಲೂ ಕಳ್ಸೋಕ್ಕೆ ಇಷ್ಟಪಡಲ್ಲ. ಸೊ, ಅದಕ್ಕೆ ಅವಳು ಫುಲ್ ಖುಷಿ. ಇವತ್ತು ಸಂಜೆ ವಿಡಿಯೋ ಇದು. ನಾನು ಮುದ್ದೆ, ಅನ್ನ ಮತ್ತು ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ನ ಮುದ್ದೆಗೆ ಇಟ್ಬಿಟ್ಟು ಶೇಂಗಾ ಬೀಜ ಮತ್ತು ಹಸಿಮೆಣ್ಸಿನ್ಕಾಯಿನ ಹುರಿದಿಟ್ಕೊಂಡಿದ್ದೆ. ಬೆಳ್ಳುಳ್ಳಿ ಎಲ್ಲ ಸುಲಿದು ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಆಚೆ ಬಂದೆ. ಅಮ್ಮ ಬಂದಿದ್ದರು. ಸೊ, ಅದಕ್ಕೆ ಆಚೆ ಬಂದು ಅಮ್ಮನ ಜೊತೆ ಕೂತ್ಕೊಂಡು ಮಾತಾಡ್ತಾ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೆ. ನನ್ನ ಮಗನೂ ಕೂಡ ನನಗೆ ಹೆಲ್ಪ್ ಮಾಡ್ತೀನಿ ಅಂತೇಳ್ಬಿಟ್ಟು ಎಲ್ಲ ಚೆಲ್ಲಾಪಿಲ್ಲಿ ಮಾಡಿ ತರಲೆ ಮಾಡ್ತಾಯಿದ್ದ. ಹಾಗೆ ಸ್ವಲ್ಪ ಹೊತ್ತು ಅಮ್ಮನ ಜೊತೆ ಮಾತಾಡ್ತಾ ಕೂತಿದ್ವಿ. ಇತ್ತೀಚೆಗಷ್ಟೇ ನಮ್ಮ ಅವ್ವ ಅಂದರೆ ನಮ್ಮ ಅಮ್ಮ ಅವರ ಅಮ್ಮ ಎಕ್ಸ್ಪೈರ್ಡ್ ಆದರು. ಸೊ, ಅವರು ದಿನಕ್ಕೆ ಒಂದು ಸಲನಾದರೂ ಅಮ್ಮನ ನೆನಪಿಸ್ಕೊಂಡು ಅಳ್ತಾರೆ. ಬಟ್ ಏನು ಮಾಡೋದು, ಎಲ್ಲರೂ ಒಂದಿನ ಹೋಗೋದೇ ಅಲ್ವಾ. ಅದಕ್ಕೆ ಸಮಾಧಾನ ಮಾಡಿ ಹಾಗೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ದೆ. ಅವ್ರ ಹತ್ರ ನಮಗೂ ಅಳು ಬಂದುಬಿಡುತ್ತೆ, ಅಮ್ಮನೇ ಅಲ್ವಾ. ಸೊ, ಹಾಗೆ ಅಷ್ಟೊತ್ತಿಗೆ ನನ್ನ ಮಗನ ತರಲೆ ಶುರುವಾಗುತ್ತೆ ನೋಡಿ. ಎಲ್ಲ ಬೆಳ್ಳುಳ್ಳಿ ಎಲ್ಲ ಚೆಲ್ಲಿದ್ದ. ಸಂಜೆ ಆಗಿರೋದ್ರಿಂದ ಮಗಳು ಪೂಜೆ ಮಾಡೋಕ್ಕೆ ಬಂದಳು. ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕ್ತಾಳೆ ಅವಳೇ. ಬಟ್ ಇವತ್ತು ನಾನು ಹಾಕಿರೋದು, ಅವಳು ಪೂಜೆ ಮಾಡ್ತಿದ್ದಾಳೆ ಅಷ್ಟೆ. ಡೈಲಿ ಸಂಜೆ ನಮ್ಮ ಮೇಡಮೇ ಪೂಜೆ ಮಾಡೋದು. ಪೂಜೆ ಮಾಡಿಬಿಟ್ಟು ನಂತರ ಓದ್ಕೊಳ್ಳೋದಕ್ಕೆ ಕುತ್ಕೊತಾಳೆ. ಸೊ, ಅದಕ್ಕೆ ಪೂಜೆ ಮಾಡ್ತಾಯಿದ್ಲು. ಅಷ್ಟೊತ್ತಿಗೆ ಅಮ್ಮನೂ ಲೇಟಾಗುತ್ತಪ್ಪ, ನಾನು ಮನೆಗೆ ಹೋಗ್ತೀನಿ ಅಂತೇಳ್ಬಿಟ್ಟು ಹೊರಟ್ರು. ಹೊರಟ ಮೇಲೆ ಸುಮ್ಮನೆ ಇರ್ತಾನೆ ಮೊಮ್ಮಗನಿಗೆ ಬಾಯ್ ಹೇಳ್ದಂಗೆ ಹೋದರೆ ಅವನು ಹಿಂದೆ ಓಡ್ತಾ ಇರ್ತಾನೆ. ಸೊ, ಅದಕ್ಕೆ ಮೊಮ್ಮಗನಿಗೆ ಬಾಯ್ ಹೇಳಿ ಹೊರಟ್ರು. ನಮ್ಮ ಮೇಡಮು ಈ ಕಡೆ ಪೂಜೆ ಮುಗಿಸಿ ಬಂದು ಮತ್ತೆ ಓದ್ಕೊಳ್ಳೋದಕ್ಕೆ ಕೂತಿದ್ದಾರೆ. ನಾನು ಕೂಡ ಅಮ್ಮ ಹೋದ್ಮೇಲೆ ಬಂದು ಒಳಗಡೆ ಬಂದುಬಿಟ್ಟು ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೆ. ಮುದ್ದೆ ಅನ್ನ ಆಯಿತು, ಚಟ್ನಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡೆ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು. ಅವಳ ಜೊತೆ ಮಾತಾಡಿಕೊಂಡು ಅಡುಗೆ ಕೆಲಸ ಮುಗಿಸ್ದೆ. ಧನ್ಯವಾದಗಳು. ಥ್ಯಾಂಕ್ ಯು.